ಹಂಪಿಯಲ್ಲಿ ಕುಡಿಯುವ ನೀರಿಗೆನೆ ಸಮಸ್ಯೆ ಎದುರಾಗ್ಬಿಟ್ಟಿದೆ. ಪುರಾತತ್ವ ಇಲಾಖೆಯ ಉತ್ಖನನ ಕಾಮಗಾರಿಯಿಂದಾಗಿ ಈ ಸಮಸ್ಯೆ ಉಂಟಾಗಿದೆ ಅಂತ ಅಲ್ಲಿನ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಉತ್ಖನನ ಸ್ಥಳದಲ್ಲಿಯೇ ಹಾದು ಹೋಗಿರುವಂತ ಪೈಪ್ ಲೈನ್, ಆದರೆ ಇಲ್ಲಿ ಉತ್ಖನನ ಕಾಮಗಾರಿ ನಡೀತಾ ಇರೋದ್ರಿಂದ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಉತ್ಖನನ ಪ್ರದೇಶದಲ್ಲಿ ನಿಂತಿರುವಂತಹ ಮಳೆ ನೀರು ಕುಡಿಯುವ ನೀರಿಗೆ ಗಲೀಜು ನೀರು ಸೇರುವಂತ ಆತಂಕ ಈಗ ಶುರುವಾಗಿದೆ. ಈ ಕಾಮಗಾರಿಯ ಸಂದರ್ಭದಲ್ಲಿ ಪೈಪ್ಲೈನ್ ಏನಿದಾವೆ ಅವನ್ನ ಅಳವಡಿಕೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲಿ ಹೆಂಗ್ ಜೋಡಿಸ್ತಾರೋ ಏನ್ ಕತೆ ನೋಡಿ. ಆ ಪೈಪ್ಲೈನ್ ಹಾದು ಹೋಗಿರುವಂತ ಜಾಗದಲ್ಲೇ ಮಳೆ ನೀರು ನಿಂತ್ಕೊಂಡ್ಬಿಟ್ಟಿದೆ. ಹೀಗಾಗಿ ಕಲುಷಿತ ನೀರು ಕುಡಿಯೋ ನೀರಿಗೆ ಸೇರಬಹುದು, ಆ ಪೈಪ್ಲೈನ್ನಲ್ಲಿ ಮಿಕ್ಸ್ ಆಗಿ ಬರಬಹುದು ಅನ್ನುವಂಥ ಆತಂಕ ಜನರಿಗೆ ಶುರುವಾಗಿದೆ. ಕೂಡಲೇ ಸಮಸ್ಯೆಯನ್ನ ಸರಿಪಡಿಸಿ ಅಂತ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಒಂದ್ ಕಡೆ ಉತ್ಖನನ ಕಾಮಗಾರಿ ಅದೇ ಜಾಗದಲ್ಲಿ ನಡೀತಾ ಇದೆ, ಮಳೆ ನೀರು ಬೇರೆ ನಿಂತ್ಕೊಂಡ್ಬಿಟ್ಟಿದೆ. ಹೀಗಾಗಿ ಗಲೀಜು ನೀರು ಕುಡಿಯೋ ನೀರಿನ ಪೈಪ್ಲೈನ್ಗೆ ಸೇರ್ಕೊಂಡು ಬಂದ್ಬಿಡುತ್ತೆ ಅನ್ನುವಂಥ ಆತಂಕ ಶುರುವಾಗಿದೆ. ಹೀಗಾಗಿ ಅಲ್ಲಿನ ಗ್ರಾಮಸ್ಥರು ಸುತ್ತಮುತ್ತಲಿರುವಂಥ ಜನರು ಆರೋಪ ಮಾಡ್ತಿದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆಯನ್ನ ಸರಿಪಡಿಸಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಹಂಪಿಯಲ್ಲಿ ಈ ರೀತಿ ಸಮಸ್ಯೆ ಉಂಟಾಗಿರೋದು ಪುರಾತತ್ವ ಇಲಾಖೆಯ ಉತ್ಖನನ ಕಾಮಗಾರಿ ನಡೀತಾ ಇದೆ. ಅದೇ ಜಾಗದಲ್ಲಿನೇ ಕುಡಿಯೋ ನೀರಿನ ಪೈಪ್ಲೈನ್ ಹಾದು ಹೋಗಿದೆ. ಅದೇ ಜಾಗದಲ್ಲಿ ಮಳೆ ನೀರು ಕೂಡ ನಿಂತ್ಕೊಂಡ್ಬಿಟ್ಟಿದೆ ನೋಡಿ. ಹಾಗಾಗಿ ಈ ಮಳೆ ನೀರು ಕಲುಷಿತ ನೀರು ಕುಡಿಯೋ ನೀರಿನ ಪೈಪ್ಲೈನ್ ಮೂಲಕ ಬರಬಹುದು, ಮಿಕ್ಸ್ ಆಗಬಹುದು ಅನ್ನುವಂಥ ಆತಂಕ ಜನರಿಗೆ ಶುರುವಾಗಿದೆ.